ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 25ನೇ ಪ್ರಶ್ನೆ. ಕಾಂಪೋಸ್ಟ್ ಗೊಬ್ಬರವನ್ನು ಹೇಗೆ ತಯಾರಿಸಲಾಗುತ್ತದೆ? ಅದರ ಯಾವುದಾದರೂ ಎರಡು ಅನುಕೂಲಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಕಾಂಪೋಸ್ಟ್ ಗೊಬ್ಬರ ಅಂದ್ರೆ ಏನು? ಕಾಂಪೋಸ್ಟ್ ಗೊಬ್ಬರ ಅಂದ್ರೆ ಸಾವಯವ ಗೊಬ್ಬರ. ಸಾವಯವ ಗೊಬ್ಬರವನ್ನ ಹೇಗೆ ತಯಾರಿಸಲಾಗ್ತದೆ? ಹೆಸರೇ ಹೇಳ್ತಾ ಇದೆ, ಸಾವಯವ ಅಥವಾ ಜೈವಿಕ ಗೊಬ್ಬರ. ಇದರಲ್ಲಿ ಏನಿರ್ತದೆ? ನೀವು ಮನೆಯಲ್ಲಿ ಗೊಬ್ಬರ ಗುಂಡಿಗಳನ್ನ ನೋಡಿರಬಹುದು, ಅಥವಾ ನೀವು ಪೇಟೆ ಕಡೆಗಳಲ್ಲಿದ್ರೆ ಆ ಕೆಲವೊಂದು ಕಡೆ ಈಗ ಕೊಳೆತಂತಹ ತರಕಾರಿಗಳನ್ನ, ಹಣ್ಣಿನ ಸಿಪ್ಪೆಗಳನ್ನೆಲ್ಲ ಹೂಗಳನ್ನೆಲ್ಲ ಬೆಳೆಸಲಿಕ್ಕೆ ಗೊಬ್ಬರವನ್ನಾಗಿ ಉಪಯೋಗಿಸುವುದನ್ನ ನೋಡ್ಬೋದು. ಕೋಕಾಪೀಟ್ ಅಂತ ಹೇಳ್ತೀವಲ್ಲ, ಯೂಶ್ವಲಿ ಪೇಟೆ ಕಡೆಗಳಲ್ಲೆಲ್ಲ ಕೋಕಾಪೀಟ್ ಅನ್ನ ಉಪಯೋಗಿಸಿ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡ್ತೀವಿ. ಕಾಂಪೋಸ್ಟ್ ಗೊಬ್ಬರವನ್ನು ಒಣಗಿದ ಎಲೆಗಳು, ತರಕಾರಿ ಸಿಪ್ಪೆಗಳು, ಹಸುವಿನ ಸಗಣಿ ಮುಂತಾದ ತ್ಯಾಜ್ಯ ವಸ್ತುವನ್ನ ಸಂಗ್ರಹಿಸಿ ಕೆಲವು ವಾರಗಳವರೆಗೆ ಗುಂಡಿಯಲ್ಲಿ ಕೊಳೆಯಲು ಬಿಡುವ ಮೂಲಕ ತಯಾರಿಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಸೂಕ್ಷ್ಮ ಜೀವಿಗಳು ತ್ಯಾಜ್ಯವನ್ನ ವಿಘಟಿಸಿ ಗೊಬ್ಬರವನ್ನಾಗಿ ಪರಿವರ್ತಿಸುತ್ತವೆ. ಹಾಗಾಗಿ ಏನ್ ಬರಿಬೇಕು ನೀವು ಎಲ್ಲದನ್ನು ಬಯಲು ಮಾಡ್ಬೇಕಂತಿರುವುದಿಲ್ಲ. ಈಗ ನೋಡಿ, ಕಾಂಪೋಸ್ಟ್ ಗೊಬ್ಬರ ನಿಮಗೆ ನೆನ್ಪು ಬರುತ್ತೆ. ಗೊಬ್ಬರವನ್ನ ಮಾಡ್ಲಿಕ್ಕೆ ಏನೇನ್ ಬೇಕು ನಮ್ಗೆ? ತ್ಯಾಜ್ಯಗಳು ಬೇಕು. ತ್ಯಾಜ್ಯಗಳು ಅಂದ್ರೆ ಯಾವ್ಯಾವ್ದ್ರಿಂದ ಉಂಟಾಗ್ತವೆ? ಹಣ್ಣಿನ ಸಿಪ್ಪೆ, ಅದನ್ನ ತ್ಯಾಜ್ಯ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ತರಕಾರಿ ಸಿಪ್ಪೆ, ಅದನ್ನ ಕೂಡ. ಈಗ ಉದುರಿದ ಎಲೆಗಳಿರ್ತಾವಲ್ಲ, ಮರದಿಂದ ಉದುರಿದ ಎಲೆಗಳೆಲ್ಲ, ಅದೆಲ್ಲ ನಮ್ಗೆ ಯಾವ್ದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಅದನ್ನೆಲ್ಲ ತ್ಯಾಜ್ಯಗಳು ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಅದೆಲ್ಲದನ್ನ ನಾವು ಸಂಗ್ರಹಿಸಿ ಕೆಲವು ವಾರಗಳವರೆಗೆ ಗುಂಡಿಯಲ್ಲಿ ಕೊಳೆಯಲು ಬಿಡುವ ಮೂಲಕ ನಾವು ಕಾಂಪೋಸ್ಟ್ ಗೊಬ್ಬರವನ್ನ ತಯಾರಿಸ್ತೀವಿ ಅನ್ನುವಂತಹ ಉತ್ತರ ಬರೀಬೇಕು. ಅದರ ಯಾವುದಾದರೂ ಎರಡು ಅನುಕೂಲಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಅನುಕೂಲಗಳೇನೇನಿವೆ? ಇದು ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತದೆ. ಇದು ಜೈವಿಕ ಪದಾರ್ಥದಿಂದ ಆಗಿರುವುದರಿಂದ ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತದೆ. ನೀರು ಸಾಮರ್ಥ್ಯವನ್ನ ಇದು ಹೆಚ್ಚಿಸ್ತದೆ. ನಾವು ರಾಸಾಯನಿಕ ಗೊಬ್ಬರಗಳನ್ನ ನೋಡಿದ್ರೆ, ರಾಸಾಯನಿಕ ಗೊಬ್ಬರಗಳು ಮಣ್ಣಿನ ನೀರು ಹಿಡಿದಿರುವಂತಹ ಸಾಮರ್ಥ್ಯವನ್ನ ಹೆಚ್ಚಿಸೋದಿಲ್ಲ. ಆದರೆ ಸಾವಯವ ಗೊಬ್ಬರಗಳು ನೀರನ್ನ ಹಿಡಿದಿರುವಂತಹ ಮಣ್ಣಿನ ಸಾಮರ್ಥ್ಯವನ್ನ ಹೆಚ್ಚಿಸ್ತದೆ. ಮಣ್ಣನ್ನು ರಂಧ್ರಯುಕ್ತವಾಗಿಸುತ್ತದೆ. ಇವು ಮಣ್ಣನ್ನ ರಂಧ್ರಯುಕ್ತವಾಗಿಸ್ತದೆ. ಹಾಗಾದ್ರೆ ಮಣ್ಣನ್ನು ಯಾಕೆ ರಂಧ್ರಯುಕ್ತವಾಗಿಸುವುದು? ಯಾಕೆ ಅದು ಅಷ್ಟು ಅನುಕೂಲಕರವಾಗಿದೆ ಅಂದ್ರೆ, ಇದರಿಂದಾಗಿ ಅನಿಲಗಳ ವಿನಿಮಯ ಸುಲಭ ಆಗ್ತದೆ. ಅನಿಲಗಳ ವಿನಿಮಯ ಸುಲಭ ಆಗ್ತದೆ. ಹಾಗೆ ಈಗ ಬೆಳೆಗಳನ್ನ ಬೆಳಿತೀವಿ ನಾವು. ಆ ಬೆಳೆಗಳ ಉಸಿರಾಟಕ್ಕೆ ಅನಿಲಗಳ ವಿನಿಮಯ ಸುಲಭ ಆದಾಗ ಸಸ್ಯಗಳ ಉಸಿರಾಟ ಕೂಡ ಸುಲಭವಾಗಿ ಆಗಿರ್ತದೆ. ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ನೋಡಿ, ಈಗ ಎರೆಹುಳು ಇರಬಹುದು, ಅಂತಹ ಜೀವಿಗಳಿರಬಹುದು, ಅಥವಾ ಕೆಲವೊಂದಿಷ್ಟು ಸೂಕ್ಷ್ಮ ಜೀವಿಗಳು. ನಮ್ಗೀಗ ನೈಟ್ರೋಜನ್ ಸ್ಥಿರೀಕರಣ ಮಾಡ್ಲಿಕ್ಕೆ ಒಂದಿಷ್ಟು ಸೂಕ್ಷ್ಮ ಜೀವಿಗಳ ಅವಶ್ಯಕತೆ ಇರ್ತದೆ. ಅದೇ ರೀತಿ ಮಣ್ಣಿಗೆ ಕೆಲವೊಂದಿಷ್ಟು ಪೋಷಕಾಂಶಗಳನ್ನ ನೀಡ್ಲಿಕ್ಕೆ ಸೂಕ್ಷ್ಮ ಜೀವಿಗಳ ಅವಶ್ಯಕತೆ ಇರ್ತದೆ. ಅಂತಹ ಉಪಯುಕ್ತ ಸೂಕ್ಷ್ಮ ಜೀವಿಗಳನ್ನ ಸಂಖ್ಯೆಯನ್ನ ಇದು ಹೆಚ್ಚಿಸುತ್ತದೆ. ಹಾಗೆ ಮಣ್ಣಿನ ಸಂರಚನೆಯನ್ನು ಸುಧಾರಿಸುತ್ತದೆ. ಇವೆಲ್ಲ ಅನುಕೂಲಗಳಲ್ಲಿ ಬರೆಯುವಂತದ್ದು. ಥ್ಯಾಂಕ್ ಯು.